ಎರಡೆರಡು ಬಾರಿ ವಿಮಾನವನ್ನು ಕ್ಯಾನ್ಸಲ್ ಮಾಡಿದ್ರು. ಅವರೇ ಬುಕ್ ಮಾಡಿದ್ದು, ಅವರೇ ಕ್ಯಾನ್ಸಲ್ ಮಾಡಿದ್ರು. ಅಂತೂ ಇಂತೂ 12:30 ಸುಮಾರಿಗೆ DCM DK ಶಿವಕುಮಾರ್ ದೆಹಲಿಗೆ ಹಾರಿದರು. ಈ ಮುಖಾಂತರ ಈ ಪಟ್ಟದ ಪಗಡೆ ಆಟ ಅದೆಲ್ಲದರ ವಿವರಗಳನ್ನು ಕೊಡಲಿಕ್ಕೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ DK ದೆಹಲಿಗೆ ಹಾರಿದ್ದಾರೆ. ಏರ್ಪೋರ್ಟಿಗೆ ಬರ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಿರಂತರವಾಗಿ ಫೋನ್ ಸಂಭಾಷಣೆಯಲ್ಲಿದ್ದರು DK ಶಿವಕುಮಾರ್. ನಿರಂತರವಾಗಿ ಬ್ಯುಸಿ ಇದ್ರು. ಆರಂಭದಲ್ಲಿ ಒಂದು ಮಾತನ್ನು ಹೇಳಿದ್ವಿ, ಎರಡೆರಡು ಬಾರಿ ಅವರು ಪ್ರಯಾಣವನ್ನು ಕ್ಯಾನ್ಸಲ್ ಮಾಡಿದ್ರು. ಬೆಳಗ್ಗಿನಿಂದ 2 ಸರಿ ಬುಕ್ ಮಾಡಿದ್ರು, ಕ್ಯಾನ್ಸಲ್ ಮಾಡಿದ್ರು. 9:50ಕ್ಕೆ ಫಸ್ಟ್ ಟೈಮ್ ಬುಕ್ಕಿಂಗ್ ಮಾಡಿದ್ರು, ಕ್ಯಾನ್ಸಲ್ ಮಾಡಿದ್ರು. 10:55ಕ್ಕೆ ಮತ್ತೊಂದು ಸರಿ ಬುಕ್ ಮಾಡಿದ್ರು, ಕ್ಯಾನ್ಸಲ್ ಮಾಡಿದ್ರು. ಈಗ 3ನೇ ಬಾರಿಗೆ ಟಿಕೆಟ್ ಬುಕ್ ಮಾಡಿಕೊಂಡು ಅಂತೂ ಇಂತೂ 12:30ಕ್ಕೆ ಹೊರಟಿದ್ದಾರೆ DK ಶಿವಕುಮಾರ್. ಏರ್ಪೋರ್ಟಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ನಿರಂತರವಾಗಿ ಅವರು ಮಾತಾಡ್ತಾ ಇದ್ರು. ಫುಲ್ ಬ್ಯುಸಿ. ಹೋಗುವಂಥ ಸಂದರ್ಭದಲ್ಲಿ ಮಾತಾಡಿದ್ರು DK ಶಿವಕುಮಾರ್. ಏನು ಹೇಳ್ತಾರೆ ಬನ್ನಿ ನೋಡೋಣ. ಎಲ್ಲ ಮಾತಾಡಿದ್ದೀನಿ. ಹೋದ್ಮೇಲೆ ಸರ್ಕಾರದ ಕೆಲಸ, ಪಾರ್ಟಿ ಕೆಲಸ, ಜನರ ಕೆಲಸ, ನಿಮ್ಮ ಕೆಲಸ, ನಮ್ಮ ಕೆಲಸ, ಎಲ್ಲರ ಕೆಲಸ ಮಾಡ್ಕೊಂಡು ಯಾರು ಹೇಳ್ತೀನಿ ಕೇಳಿ. ಯಾರು ದಯವಿಟ್ಟು ಮಾತಾಡದೆ ಹೋದ್ರೆ ನಂಗೆ ಒಳ್ಳೇದು ಮಾಡ್ತಾರೆ. ಯಾರ ವಿಚಾರನೂ ಮಾತಾಡಲ್ಲ. ನಡೀರಿ. ಯಾವುದು ದಿನ ಸಿಹಿ ತಗೋತಾ ಇದ್ದೀನಿ. ನಂಗೂ ಶುಗರ್ ಇದೆ. ದಿನ ಸಿಹಿ ಇದೆ. ನಡೀರಿ. ಏನಾದರೂ ಸಿಹಿ ಸುದ್ದಿ ಬರ್ತಾ ಅಂತ ಕೇಳಿದಕ್ಕೆ DCM ಹೇಳಿದಂಥ ಮಾತು, ದಿವಸ ನಾನು ಸಿಹಿ ತಿಂತಾ ಇದ್ದೀನಿ, ನನಗೇನು ಶುಗರ್ ಇಲ್ಲ ಅಂತ. ಇನ್ನು ನಾವೇನು ಕದ್ದು ಮುಚ್ಚಿ ಮಾತಾಡಿಲ್ಲ, ಎಲ್ಲರ ಎದುರುಗಡೆನೇ ಮಾತಾಡಿರೋದು. ಇದು ಪವರ್ ಶೇರಿಂಗ್ ಬಗ್ಗೆ DK ಶಿವಕುಮಾರ್ ಹೇಳಿದಂಥ ಮಾತು. ಗೊಂದಲ ಏನಿಲ್ಲ. ಗೊಂದಲ ಯಾರಿಗೂ ಬೇರೆಯವ್ರಿಗೆ ಇರ್ಬೋದು, ನನಗೆ ಯಾವ ಗೊಂದಲನೂ ಇಲ್ಲ. ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನು ಮಾತಾಡಿದ್ದೀವಿ ನನಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ. ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ವಿ. ಆ ಮಾತು ಪ್ರಕಾರ ಇಬ್ಬರು ನಾವು ಮಾತಾಡ್ಕೊಂಡಿದ್ದೀವಿ. ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತಗೊಳ್ಳೋದು, ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರಿಗೂ ಏನೂ ಪ್ರಯೋಜನ ಆಗೋದಿಲ್ಲ. ಯಾರಿಗೂ ಏನು ಪ್ರಯೋಜನ ಇಲ್ಲ. ಅವ್ರು ಯಾರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನನ್ನ ಪರ ಕೊಡ್ತಾ ಇರ್ಬೋದು, ನನ್ನ ವಿರುದ್ಧ ಕೊಡ್ತಾ ಇರ್ಬೋದು, ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಯಾರೇ ಇರಲಿ, ಪಾರ್ಟಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳೇ ಹೊರತು ಪಾರ್ಟಿಗೆ ಒಳ್ಳೇದು ಮಾಡೋ ಸ್ಟೇಟ್ಮೆಂಟ್ ಅಲ್ಲ. ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳಿದ್ದಾರೆ. ಅದನ್ನು ನಾವು ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ನಾವು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ, ಯತೀಂದ್ರ ಅವ್ರಿಗೆ ಯಾಕೆ ನೋಟಿಸ್ ಕೊಡಲ್ಲ ಅನ್ನೋಂತ ಪ್ರಶ್ನೆಯನ್ನ ಇಕ್ಬಾಲ್ ಹುಸೇನ್ ಅವರು ಮಾಡಿದ್ದಾರೆ. ಹೈಕಮಾಂಡ್ ಕೇಳೋಣ. ನಾವು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ, ಯತೀಂದ್ರ ಅವ್ರಿಗೆ ಯಾಕೆ ನೋಟಿಸ್ ಕೊಡಲ್ಲ ಅನ್ನೋಂತ ಪ್ರಶ್ನೆಯನ್ನ ಇಕ್ಬಾಲ್ ಹುಸೇನ್ ಅವರು ಮಾಡಿದ್ದಾರೆ. ಹೈಕಮಾಂಡ್ ಕೇಳೋಣ.